ನನ್ನ ಜೀವನದ ಜೊತೆ ಆಟ ಆಡ್ತಿದ್ದೀರಲ್ಲ ಸರ್. ಸಾರಿ ಮಿಸ್ಟರ್ ಪಾಂಡು, ಇದೊಂದ್ ಸಾರಿ ನಿನಗೆ ತೊಂದರೆ ಕೊಡ್ತಿದೀವಿ, ಮತ್ತೆ ನಿನ್ನ ಕರೆಯಲ್ಲ. ನೀವೇನೋ ಹೇಗೆ ಹೇಳ್ತೀರಾ ಸರ್, ಆದ್ರೆ ಇವ್ರು ನನ್ನನ್ನು ಬಿಡಲ್ಲ. 3 ದಿನ ಸ್ಟೇಷನ್ ಅಲ್ಲಿ ಇಟ್ಟು ಮರ್ಯಾದೆ ಮಾಡ್ತಾರೆ. ಅರೆ ಪಾಂಡು, ಬಿ ಹ್ಯಾಪಿ ಮ್ಯಾನ್. 3 days ನೀನ್ ಬೇಡ್ಕೊಂಡು ತಿನ್ನೋ ತಪ್ತು ಅಲ್ವಾ? ನಿಮ್ಗೆ ಹೀಗೆ ಅರ್ಥ ಆಯ್ತಾ ಸರ್? ಪಾಂಡು, ನನ್ ಮಿಸಸ್ ಒಂದ್ ಕ್ಯಾಬಲ್ಲಿ ಬಂದ್ಲು ಅಲ್ವಾ? ಆ ಕ್ಯಾಬ್ ಯಾವ ಕಡೆಯಿಂದ ಬಂತು? ಗೊತ್ತಿಲ್ಲ ಸರ್. ನಾನು ಬರೋ ಅಷ್ಟೊತ್ತಿಗೆ ಕ್ಯಾಬು ಮೇಡಮ್ ಅವರು ಇಲ್ಲೇ ಇದ್ರು ಸರ್. ನಾನು ರಿಂಗ್ ಕಳ್ತನ ಮಾಡ್ಕೊಂಡು ಓಡ್ ಹೋದೆ. ಆಮೇಲೆ ಕ್ಯಾಬ್ ಯಾವ ಕಡೆ ಹೋಯ್ತೋ ಗೊತ್ತಿಲ್ಲ ಸರ್. ಏಯ್, ಸುಳ್ಳು ಹೇಳ್ದೆ ಅನ್ಕೋ, ಎನ್ಕೌಂಟರ್ ಮಾಡಿ ಬಿಸಾಕ್ತೀನಿ. ಮರ್ಯಾದೆಯಿಂದ ಅವ್ರು ಏನ್ ಕೇಳ್ತಾರೋ ಅದ್ರ ಬಗ್ಗೆ ನಿನಗೆ ಗೊತ್ತಿರೋದನ್ನ ಹೇಳಿದ್ರೆ ಸಾಕು. ಏನ್ ಸರ್ ನೀವು ಇಷ್ಟೊಂದು ಓದ್ಕೊಂಡಿದ್ದೀರಾ? ಈ ಸೇಟು ಶಾಪಲ್ಲಿ ಅಷ್ಟೊಂದು ವಸ್ತು ಇಟ್ಕೊಂಡಿದ್ದಾನೆ, ಹೊರಗಡೆ ಒಂದು CC ಕ್ಯಾಮ್ರಾ ಹಾಕೊಂಡಿರಲ್ವಾ? ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತಲ್ವಾ? ಥ್ಯಾಂಕ್ ಯು ಪಾಂಡು, ಒಳ್ಳೆ ಐಡಿಯಾ ಕೊಟ್ಟೆ. ನಿಜವಾಗ್ಲೂ ನಮಗೆ ಆ ಥಾಟ್ ಬಂದಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಈ ಕಳ್ಳ ಕೂಡ ಬುದ್ಧಿವಂತ ಅಂತ ಒಪ್ಕೋತಿದ್ದೀರಾ ಸರ್? ಒಬ್ಬ ಕಳ್ಳ ವಾಲ್ಮೀಕಿಯಾಗಿ ಬದಲಾಗಿ ರಾಮಾಯಣ ಬರೆದ ಪಾಂಡು. ಸೀತಾರಾಮ ವಾಪಸ್ ಒಂದಾಗೋದಕ್ಕೆ ಕಾರಣ ಆದ. ಹಾಗೇನೆ ನಾನು ನನ್ನ ಗಂಗಾ ಒಂದಾಗೋದಕ್ಕೆ ಕಾರಣ ಆಗ್ತಿದ್ಯಾ? ಹೌದಾ ಸರ್? ಥ್ಯಾಂಕ್ ಯು ಸರ್. ನಮ್ಮಿಂದ ನಿಮ್ಗೆ ಒಳ್ಳೇದಾದ್ರೆ ನನಗಷ್ಟೇ ಸಾಕು ಸರ್. ನೀನು ರಿಂಗ್ನ ಯಾವಾಗ ಕಳ್ತನ ಮಾಡಿದೆ ಅಂತ ನೆನಪಿದ್ಯಾ? ಚೆನ್ನಾಗಿ ನೆನಪಿದೆ ಸರ್. ಅವತ್ತು ಮಂಡೇ, ಡೇಟು 11, ಟೈಮು 10:30. ರಾಹುಕಾಲ ಯಮಗಂಡ್ಕಾಲ ಆಗಷ್ಟೇ ಹೋಗಿತ್ತು ಸರ್. ಒಳ್ಳೆ ಮುಹೂರ್ತದ ಸಮಯ ಸರ್. ಅಷ್ಟು ಕರೆಕ್ಟಾಗಿ ಹೇಗೆ ಹೇಳ್ತಿದ್ಯೋ? ಅಂದ್ರೆ ನಾನು ಯಾವ ಕಳ್ತನ ಮಾಡಿದ್ರು ಒಳ್ಳೆ ಟೈಮು ಮುಹೂರ್ತ ನೋಡ್ಕೊಂಡು ಮಾಡ್ತೀನಿ ಸರ್. ಸ್ವಾಮಿ, BP ಜಾಸ್ತಿ ಆಗ್ತಿದೆ ನನಗೆ. ಮೊದಲು ಇಲ್ಲಿಂದ ಕರ್ಕೊಂಡು ಹೋಗಿ ಅವ್ನ. ಹೋಗಿಲ್ಲಿಂದ. ಏನೋ ನಿಜ ಹೇಳಿದ್ರೆ ಕೋಪ ಮಾಡ್ಕೋತಿದ್ದಾರೆ. ಜೈ ಅವ್ರೆ, ನಡೀರಿ. ನಮಸ್ತೆ ಸರ್, ಏನ್ ಬೇಕು? CCTV ಫುಟೇಜ್ ಬೇಕು. ಈ ಮಂತ್ 11th, ಟೈಮ್ 10:30. ನೀವ್ಯಾರು ಸರ್? ಪೊಲೀಸ್. ನಾನು ಯಾವ ಕಳ್ಳನಿಂದನೂ ವಸ್ತು ತಗೊಂಡಿಲ್ಲ ಮತ್ತೆ ಮಾರಿಲ್ಲ, ನಿಜವಾಗ್ಲೂ ಸರ್. ಸುಳ್ಳು ಹೇಳಿ ನನ್ನ ಕೈಯಾರೆ ನೀನು ಸಾಯ್ಬೇಡ. ನಾನು ಕೇಳಿದ CCTV ಫುಟೇಜ್ ತೋರಿಸು. 1 ನಿಮಿಷ ಸರ್. ತಾರೀಖ್ ಯಾವುದು ಅಂದ್ರೆ? 11ನೇ ತಾರೀಕು ಬೆಳಿಗ್ಗೆ 10:30. ನೋಡಿ ಸರ್. ಏನಾಯ್ತಮ್ಮ? ಜೈ ಅವ್ರೆ, ಇವಾಗ ಆರತಿ ತಗೊಳಮ್ಮ.
ಆಮೇಲೆ ಕ್ಯಾಬು ಈ ಕಡೆ ಹೋಯ್ತು. ಅಂದರೆ ಗಂಗಾ ಇರೋದು ಈ ಕಡೆನ ಎ ಸಿ ಪಿ ಅವರೇ? ಅರ್ಚನೆ ತುಂಬಾ ಚೆನ್ನಾಗಿ ನಡೀತಮ್ಮ. ತೆಂಗಿನಕಾಯಿನಲ್ಲೂ ಕೂಡ ಶುಭ ಸೂಚನೆ ಸಿಕ್ತು. ಅಂದ್ರೆ ಸದ್ಯದಲ್ಲೇ ನಿನ್ ಗಂಡ ನಿನ್ ಹತ್ರಕ್ಕೆ ಬರ್ತಾನೆ ಅಂತ ಭಗವಂತ ನಿನಗೆ ಆಶೀರ್ವಾದ ಮಾಡಿದನಮ್ಮ. ಹುಡ್ಕೋಣ ಎ ಸಿ ಪಿ ಅವರೇ. ಆ ಕಡೆ ಹೋಗೋ ಪ್ರತಿ ಮನೆ, ಪ್ರತಿ ಬೀದಿ, ಪ್ರತಿ ವ್ಯಕ್ತಿನ ಹುಡ್ಕೋಣ. ಗಂಗಾ ಸಿಗೋವರೆಗೂ ಹುಡ್ಕೋಣ. ಶೋರ್. ಗಂಗಾ ಅವ್ರು ಖಂಡಿತವಾಗ್ಲೂ ಕಾಣಿಸ್ತಾರೆ ಅನ್ನೋ ನಂಬಿಕೆ ನನಗೆ ಇವಾಗ ಬಂತು. ನಡೀರಿ. ನಿತ್ಯನ ಜೈ ತಡ್ದ ಅಂದ್ರೆ ಇಷ್ಟೊತ್ತಿಗೆ ಗಂಗಾನ ನೋಡಿದೀನಿ ಅಂತ ನಿತ್ಯ ಒಪ್ಕೊಂಡಿರ್ತಾಳೆ ಚಂದ್ರಿಕಾ. ಹೌದು ಪೌಡ್ರು. ಆಮೇಲೆ ಜೈ ಟಾರ್ಗೆಟ್ ನಾವೇ. ಇವತ್ತು ಜೈ ಗಂಗಾಗೆ ಇಷ್ಟ ಆಗೋ ಅಡ್ಗೆನೆಲ್ಲ ಮಾಡು ಕಲ್ಪನಾ. ಗಂಗಾ ಇವತ್ತೇ ಮನೆಗ್ ಬರ್ತಾಳೆ ಅಂತ ಅನ್ನಿಸ್ತಿದೆ. ಹೌದು ಅಜ್ಜಿ, ನನ್ಗೂ ಹಾಗೆ ಅನ್ನಿಸ್ತಿದೆ. ಇವತ್ ಗಂಗಾ ಮನೆಗ್ ಬರ್ತಾಳೆ. ಬಾಮ್ಮ ನಿತ್ಯ. ಬಾಮ್ಮ ನಿತ್ಯ, ನಿನ್ಗೊಂದ್ ಒಳ್ಳೆ ಸುದ್ದಿ. ಏನಜ್ಜಿ? ಗಂಗಾ ನಿಮ್ ಅಕ್ಕ ಬರ್ತಿದ್ದಾಳಮ್ಮ. ಯಾವಾಗ ಅಜ್ಜಿ? ಇವತ್ತೇನಮ್ಮ. ಗಂಗಾನ್ ಕರ್ಕೊಂಡ್ ಬರೋದಕ್ಕೆ ಜೈ ಹೋಗಿದ್ದಾನೆ. ಹೌದಮ್ಮ, ಗಂಗಾನ ಹುಡ್ಕೊಂಡ್ ಹೋಗಿದ್ದಾನೆ. ಅವಳ ಜೊತೆಲೇ ಬರ್ತಾನೆ. ಅಕ್ಕ ಎಲ್ಲಿದ್ದಾಳೆ ಅಂತ ಜೈ ಹುಡುಕ್ತಾನೆ ಅಜ್ಜಿ. ಗಂಗಾ ಈ ಊರಲ್ಲೇ ಇದ್ದಾಳಮ್ಮ, ನಮ್ ಹತ್ರನೇ ಇದ್ದಾಳೆ. ಜೈ ಮನ್ಸ್ ಮಾಡಿದ್ರೆ ಗಂಗಾ ಎಲ್ಲಿದ್ರೂ ಕರ್ಕೊಂಡ್ ಬರ್ತಾನೆ ನಿತ್ಯ. ಇವತ್ತೇ ಗಂಗಾ ಬರ್ತಾಳೆ. ಈ ವಿಷಯ ಈಗ್ಲೇ ನಿಮ್ಮ ಅಮ್ಮನ ಹತ್ರ ಹೇಳಮ್ಮ. ಅವ್ರ ದೊಡ್ಡ ಮಗಳು ಗಂಗಾ ವಾಪಸ್ ಬರ್ತಿದ್ದಾಳೆ ಅಂತ ಹೇಳು. ಮೊದ್ಲು ನೀನ್ ಬಾಯಿ ಸಿಹಿ ಮಾಡ್ತೀನಮ್ಮ. ಪಾಯಸ ಮಾಡಿ ತಗೊಂಡ್ ಬರ್ತೀನಿ. ಅಜ್ಜಿ, ಚಂದ್ರಿಕಾ ಆಂಟಿ ರಾಮಕೃಷ್ಣ ಅಂಕಲ್ ಎಲ್ಲಿ? ಅವ್ರ ರೂಮಲ್ಲಿ ಇದಾರಮ್ಮ. ಯಾಕೋ ಟೆನ್ಷನ್ ಆಗಿದ್ದಾರೆ. ಏನು ಅಂತ ಕೇಳು. ನಮ್ಗೇನು ಗೊತ್ತಿಲ್ಲಮ್ಮ, ನಮ್ಗೇನು ಗೊತ್ತಿಲ್ಲಮ್ಮ, ನಾವೇನು ಮಾಡಿಲ್ಲ. ಹೌದು ನಿತ್ಯ, ನಾವು ಅಮಾಯಕರು. ನಮ್ಗೆ ಯಾವ ಪಾಪನೂ ಗೊತ್ತಿಲ್ಲ. ನಾನು ಕೇಳ್ದೇನೆ. ನೀವ್ ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಅಂದ್ರೆ ಜೈ ನಿನ್ನ ತಡದೆ ಅಂತ ಹೇಳಿದ್ಯಲ್ಲ. ಹೌದು, ಯಾಕಮ್ಮ ಜೈ ನಿನ್ನ ತಡ್ದ? ಆ ಕಳ್ಳ ರಿಂಗ್ ಕಳ್ತನ ಮಾಡಿದ್ದು ನನ್ನ ಹತ್ರ ಅಲ್ಲ, ಗಂಗಾ ಹತ್ರ ಅಂತ ತಿಳ್ಕೊಳ್ಳೋದಿಕ್ಕೆ.
ಆ ವಿಷಯನ ಪಕ್ಕಕ್ಕಿಡಿ. ಅಷ್ಟಕ್ಕೂ ನೆನ್ನೆ ನೈಟ್ ಗಂಗಾ ಫಂಕ್ಷನ್ಗೆ ಹೇಗೆ ಬಂದಿದ್ಲು? ಅವಳನ್ನ ಯಾರು ಕರ್ಕೊಂಡು ಬಂದಿದ್ದು? ವಾಪಸ್ ಯಾರು ಕರ್ಕೊಂಡು ಹೋದ್ರು? ಅಷ್ಟಕ್ಕೂ ಅವಳು ನನ್ನ ಹಾಗೆ ಯಾಕೆ ಡ್ರೆಸ್ ಹಾಕೊಂಡಿದ್ಲು? ಆ ಗಂಗಾ ಹಿಂದೆ ಯಾರಿದ್ದಾರೆ? ಏನಮ್ಮ ನೀನು ಹೇಳ್ತಿರೋದು? ನೆನ್ನೆ ರಾತ್ರಿ ಫಂಕ್ಷನ್ಗೆ ಗಂಗಾ ಬಂದಿದ್ಲಾ? ಅಯ್ಯ, ನಮ್ಗೆ ಆ ವಿಷಯ ಗೊತ್ತೇ ಇಲ್ಲಮ್ಮ. ನಿನಗೆ ಹೇಗೆ ಗೊತ್ತಾಯ್ತು? ನಾನು ಕೆಳಗಡೆ ಇದ್ದೆ. ಸ್ಟೇಜ್ ಮೇಲಿದ್ದ ಗಂಗಾ ನಾನು ನೋಡ್ಲಿಲ್ವಾ? ಅವಳು ಗಂಗಾನ? ಅಯ್ಯೋ ನಾನ್ ನೀನು ಅನ್ಕೊಂಡಲ್ಲಮ್ಮ. ಅಯ್ಯೋ ಗಂಗಾ ಎಂತ ಮಾಯ ಮಾಡಿದಾಳೆ. ಮೋಡಿ ಮಾಡಿದ್ದು ಗಂಗಾ ಅಲ್ಲ, ಅವಳು ಹಿಂದೆ ಇರೋರು. ಅಯ್ಯೋ, ಅದು ನಾವಲ್ಲಮ್ಮ, ಬೇರೆ ಯಾರೋ. ಅಯ್ಯೋ, ನಮ್ಮನ್ನು ಅನುಮಾನಿಸ್ಬೇಡ. ನಿಮ್ ಮೇಲೆ ಡೌಟ್ ಇದೆ ಅಂತ ನಾನು ಹೇಳದ್ನ? ಅಂದ್ರೆ ಪ್ರತಿಯೊಂದಕ್ಕೂ ನೀನ್ ನಮ್ಮ ಮೇಲೆ ಡೌಟ್ ಪಡ್ತೀಯ ಅಲ್ವೇನಮ್ಮ, ಅದಕ್ಕೆ ಅಂತ. ಆದ್ರೂ ನಿನ್ಗೆ ಸಹಾಯ ಮಾಡಿದ್ರೆ ನಮ್ಗೆ ಉಪಯೋಗನೇ ಹೊರತು ಗಂಗಾಗೆ ಸಹಾಯ ಮಾಡಿದ್ರೆ ನಮ್ಗೇನ್ ಸಿಗುತ್ತಮ್ಮ? ಗಂಗಾಗೆ ಯಾರೋ ಹೆಲ್ಪ್ ಮಾಡ್ತಿದ್ದಾರೆ. ಅವ್ರು ಯಾರು ಅಂತ ನನಗ್ ಗೊತ್ತಾಗ್ಬೇಕು. ಗಂಗಾಗೋಸ್ಕರ ಜೈ ಹುಡುಕ್ತಿದ್ದಾನೆ. ಗಂಗಾಗೆ ಹೆಲ್ಪ್ ಮಾಡ್ತಿರೋರು ಯಾರು ಅಂತ ಗೊತ್ತಾದ್ರೆ ಜೈಗಿಂತ ಮೊದಲೇ ನಾವು ಗಂಗಾನ ಹಿಡಿಬಹುದು. ಆ ವಿಷಯ ನಮ್ಗೆ ಹೇಗೆ ಗೊತ್ತಾಗತ್ತಮ್ಮ? ಒಂದು ವೇ ಇದೆ. ನೈಟ್ ಗೆಸ್ಟ್ ಹೌಸ್ ಅಲ್ಲಿ ಆ ಗಂಗಾ ಮೂಮೆಂಟ್ಸ್ನ ಅಲ್ಲಿರೋ CC ಕ್ಯಾಮ್ರಾಗಳು ಕ್ಯಾಪ್ಚರ್ ಮಾಡುತ್ತೆ ಅಲ್ವಾ? ಆ ಫುಟೇಜ್ ನೋಡಿದ್ರೆ ಆ ಗಂಗಾನ ಯಾರು ಕರ್ಕೊಂಡು ಬಂದ್ರೋ ಯಾರು ಕರ್ಕೊಂಡು ಹೋದ್ರೋ ಎಲ್ಲ ಗೊತ್ತಾಗತ್ತೆ. ಸೊ ಆ ಗೆಸ್ಟ್ ಹೌಸ್ಗೆ ಹೋಗೋಣ. ಲೆಟ್ಸ್ ಗೋ, ಕಮ್. ಆಂಟಿ, ನಾನು ಈಗಲೇ ಬರ್ತೀನಿ. ಎಲ್ಲಿಗಮ್ಮ? ಅದು ಬೇಗ ಬಂದ್ಬಿಡು. ಚಂದ್ರಿಕಾ, ನಿತ್ಯ ಆ ಫುಟೇಜ್ ನೋಡಿದ್ರೆ ಮೊದಲು ಬಲಿ ಆಗೋದು ಮೀನಾಕ್ಷಿ, ಆಮೇಲೆ ನಾವೇ ಅಲ್ವಾ? ಗಂಗಾ ಡ್ರೆಸ್ ಚೇಂಜ್ ಮಾಡಿಸಿದ್ದು ನಮ್ ಪ್ಲಾನೇ ಅಂತ ಗೊತ್ತಾಗೋಗುತ್ತೆ ಅಲ್ವಾ? ಏನ್ರಿ ಅದ್ ನಡಿಬಾರ್ದು ಅಂದ್ರೆ ನಾವು ನಿತ್ಯನ ತಡಿಬೇಕು. ಇಲ್ಲ ಅವಳಿಗಿಂತ ಮೊದ್ಲೇ ಹೋಗಿ ನಮ್ಮ ಮೇಲೆ ಡೌಟ್ ಬರೋಂತ ಫುಟೇಜ್ನ ಡಿಲೀಟ್ ಮಾಡ್ಬೇಕು. ನಿತ್ಯನ ತಡೆಯೋದು ಕಷ್ಟ, ಡಿಲೀಟ್ ಮಾಡೋದೇ ಬೆಟರು. ನಡಿ 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 ನಡೀರಿ. ಅಯ್ಯೋ, ಈ ಸುತ್ತಮುತ್ತ ಎಲ್ಲ ಮನೇನು ಹುಡ್ಕೋದ್ವಿ ಸರ್. ಗಂಗಾ ಅವ್ರ ಫೋಟೋನ ಫೋನಲ್ಲಿ ತೋರಿಸಿ ಬೇರೆ ಕೇಳಿದ್ವಿ ಸರ್. ಎಲ್ಲರೂ ಗೊತ್ತಿಲ್ಲ ಅಂತಾನೆ ಹೇಳಿದ್ರು. ಐ ಥಿಂಕ್ ಗಂಗಾ ಅವರು ಈ ಏರಿಯಾದಲ್ಲಿ ಇಲ್ಲದೆ ಇರ್ಬೋದು ಜೈ ಅವರೇ. ನಾವು ಇನ್ನೊಂದು ಆಪ್ಷನ್ ಹುಡುಕೋದು ಬೆಟರ್. ಇಲ್ಲ ACP ಅವರೇ, ಗಂಗಾ ಈ ಸುತ್ತಮುತ್ತನೇ ಇದ್ದಾಳೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅವಳಿಗೋಸ್ಕರ ಇಲ್ಲೇ ಹುಡುಕ್ಬೇಕು ಅಂತಲೂ ಅನಿಸ್ತಿದೆ. ಜೈ ಅವರೇ, ನಿಮ್ಮ ಹತ್ರ ಮೊದಲಿಂದನೂ ಒಂದು ಮಾತು ಕೇಳಬೇಕು ಅಂದ್ಕೊಂಡಿದ್ದೆ. ಇಫ್ ಯು ಡೋಂಟ್ ಮೈಂಡ್, ಇವಾಗ ಕೇಳ್ಬೋದಾ? ಏನು ACP ಅವರೇ? ಆಕ್ಸಿಡೆಂಟ್ ಆಗೋದಕ್ಕೆ ಮುಂಚೆ ನಿಮಗೂ ಗಂಗಾ ಅವ್ರಿಗೂ ಏನಾದರೂ ಜಗಳ ಆಗಿತ್ತಾ? ಇಲ್ಲ ACP ಅವರೇ, ಅವಳು ಯಾವತ್ತೂ ನನ್ನ ಜೊತೆ ಜಗಳ ಮಾಡಿಲ್ಲ. ನಾನು ಕೂಡ ಯಾವತ್ತೂ ಅವಳ ಜೊತೆ ಜಗಳ ಮಾಡಿಲ್ಲ. ಒಬ್ಬರ ಮೇಲೊಬ್ಬರಿಗೆ ಕೋಪ ಬಂದು ದೂರ ಇದ್ದಿದ್ದೂ ಇಲ್ಲ. ನಾವು ಒಬ್ರನ್ನೊಬ್ರು ನೋಡ್ಕೊಳ್ದೇನೆ ಒಂದು ಕ್ಷಣ ಕೂಡ ಇರ್ತಿರ್ಲಿಲ್ಲ. ಚಿಕ್ಕ ಚಿಕ್ಕ ಮಾತುಗಳು ಬಂದಿರ್ಬೋದು, ನಮ್ಮ ಮಧ್ಯೆ ದೊಡ್ಡ ಗ್ಯಾಪ್ ಅಂತೂ ಯಾವತ್ತೂ ಆಗಿರಲಿಲ್ಲ. ಅವಳ ಪರಿಚಯ ಆದಮೇಲೆ ಫಸ್ಟ್ ಟೈಮ್ ನಾವಿಷ್ಟು ವರ್ಷ ದೂರ ಆಗಿರೋದು. ಜೈ ಅವರೇ, ಐ ಆಮ್ ರಿಯಲಿ ಸಾರಿ. ಜನರಲ್ ಆಗಿ ಏನಾದರೂ ಜಗಳ ಆದಾಗ ನಾವು ದೂರ ಆಗೋದು ಸಹಜ ಅಲ್ವಾ? ಆ ಪಾಯಿಂಟ್ ಆಫ್ ವ್ಯೂಲ್ಲಿ ಕೇಳಿದೆ ಅಷ್ಟೇ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಂದಾಗೆ ನಿಮಗೆ ಯಾರಾದರೂ ಶತ್ರುಗಳಿದ್ದಾರಾ? ಐ ಮೀನ್ ಫ್ಯಾಮಿಲಿ ಪರವಾಗಿ, ಬಿಸ್ನೆಸ್ ಪರವಾಗಿ, ಇನ್ನೇನಾದರೂ ಕಾರಣಗಳಿಂದ? ನನಗೆ ಗೊತ್ತಿರೋ ಹಾಗೆ ಎನಿಮೀಸ್ ಯಾರೂ ಇಲ್ಲ. ನಿಮಗೆ ಗೊತ್ತಿಲ್ಲದಿರೋ ಶತ್ರುಗಳು ಇರ್ಬೋದಲ್ವಾ? ಮೇ ಬಿ ಇರ್ಬೋದು. ನನ್ನ ಡೌಟ್ ಏನು ಅಂದರೆ,
ನಿಮ್ಮನ್ನ ಇಷ್ಟು ಲವ್ ಮಾಡೋ ಗಂಗಾ ಅವರು ಅವಳು ಬದುಕೇ ಇದ್ರು ನಿಮಗೆ ಯಾಕೆ ದೂರ ಆಗಿದ್ದಾರೆ? ನಿಮ್ಮನ್ನ ಭೇಟಿ ಮಾಡೋಕೆ ಅವ್ರು ಯಾಕೆ ಟ್ರೈ ಮಾಡ್ತಾ ಇಲ್ಲ? ಯಾಕೆ ಅಜ್ಞಾತದಲ್ಲಿದ್ದಾರೆ? ನನಗೆ ಗೊತ್ತಿರೋ ಹಾಗೆ 3 ಕಾರಣ ಇದೆ ACP ಅವರೇ. ನಂಬರ್ 1, ಗಂಗಾ ಬರಕ್ಕಾಗದಿರೋ ಪರಿಸ್ಥಿತಿಲಿ ಇರ್ಬೋದು. ನಂಬರ್ 2, ಅವಳನ್ನ ಯಾರಾದರೂ ಬಲವಂತದಿಂದ ತಡೀತಿರ್ಬೋದು. ಬಟ್ ಗಂಗಾ ಅವರು ಹೊರಗಡೆ ಓಡಾಡ್ತಾ ಇದ್ದಾರೆ, ಅವ್ರನ್ನ ಯಾರು ಬಂಧಿಸಿಲ್ಲ. ನನಗೂ ಹಾಗೆ ಅನ್ನಿಸ್ತಿದೆ ACP ಅವರೇ. ಅವಳು ಕಷ್ಟದಲ್ಲಿರ್ಬೋದೇನೋ, ಅದಕ್ಕೆ ರಿಂಗ್ನ ಅಡೆಡ್ದಕ್ಕೆ ಬಂದಿರ್ತಾಳೆ. ನೀವು ಹೇಳಿದ್ದು ಕರೆಕ್ಟೇ. ಅಂದಾಗೆ 3rd ರೀಸನ್ ಹೇಳಲಿಲ್ಲ? ಆಕ್ಸಿಡೆಂಟ್ ನಡೆದಾಗ ಗಂಗಾ ಮೇಲಿಂದ ಕೆಳಗೆ ಬಿದ್ದಿದ್ಲು. ಅವಾಗ ಅವಳ ತಲೆಗೆ ಏಟ್ ಬಿದ್ದು ಹಳೆದನ್ನ ಮರ್ತೋಗಿರ್ಬೋದೇನೋ. ಅವಳು ಯಾರು, ಅವಳ ಹೆಸರು, ಊರು, ಗಂಡ, ಬಂಧುಗಳು ಎಲ್ಲರನ್ನೂ ಮರ್ತೋಗಿರ್ತಾಳೇನೋ. ಅದಕ್ಕೆ ನನ್ನಿಂದ ದೂರ ಇರ್ಬೋದೇನೋ. ಎಕ್ಸಾಕ್ಟ್ಲಿ ಜಯವರೇ, ಈ ಕಾಸ್ ಸ್ವಲ್ಪ ಕನ್ವಿನ್ಸಿಂಗ್ ಆಗಿದೆ. ಹಳೇದನ್ನೆಲ್ಲ ಮರ್ತಿಲ್ಲ ಅಂದ್ರೆ ಗಂಗಾ ಅವರು ನಿಮಗೆ ದೂರ ಇರೋಕ್ ಚಾನ್ಸೇ ಇಲ್ಲ. ಅವಳು ಹೊರಗಡೆ ಓಡಾಡ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ಯಾರು ಬಂಧಿಸಿಲ್ಲ. ಅವಳನ್ನ ಯಾರಾದ್ರೂ ಬಲವಂತವಾಗಿ ತಡಿತಾ ಇದ್ದಾರೆ ಅನ್ಕೊಂಡ್ರೆ ಈ 8 ವರ್ಷದಲ್ಲಿ ಯಾವತ್ತೋ ಒಂದಿನ ಹೊರಗಡೆ ಬಂದು ನಿಮ್ಮನ್ನ ಭೇಟಿ ಮಾಡ್ತಿದ್ರು. ಸೊ ಅವರು ಖಂಡಿತವಾಗ್ಲೂ ಹಳೇದನ್ನ ಮರ್ತೋಗಿದ್ದಾರೆ, ಅದಕ್ಕೆ ನಿಮ್ಗೆ ದೂರವಾಗಿದ್ದಾರೆ. ಬಟ್ ಮ್ಯಾಟ್ರ್ ಏನು ಅಂದ್ರೆ ಗಂಗಾ ಅವ್ರು ಎಲ್ಲಿದ್ದಾರೆ? ACP ಅವರೇ, ಅದು ನಾಣಿ ಮನೆ ಅಲ್ವಾ? ಹೌದು ಸರ್, ಅದು ನಾಣಿಯವ್ರ ಮನೆನೇ. ಸುತ್ತಮುತ್ತ ಇರೋ ಎಲ್ಲ ಮನೆನೂ ಹುಡ್ಕಿದ್ವಿ, ನಾಣಿ ಮನೆ ಬಿಟ್ಟು. ಆ ಮನೆಯಲ್ಲೇ ಗಂಗಾ ಅವ್ರು ಇರ್ತಾರೆ ಅಂತ ಡೌಟ್ ಪಡ್ತಾ ಇದ್ದೀರಾ ಜೈ ಅವರೇ? ಜೈ ಅವರೇ, ದೆರ್ ಇಸ್ ನೋ ಚಾನ್ಸ್. ನಿಮಗೆ ತುಂಬ ವಿಶ್ವಾಸ ಪಾತ್ರವಾಗಿರೋ ನಾಣಿ ತನ್ನ ಮನೆಯಲ್ಲೇ ಗಂಗಾ ಅವರಿದ್ರೆ ನಿಮ್ಗೆ ಹೇಳ್ದೇನೆ ಯಾಕಿರ್ತಾನೆ? ಗಂಗಾ ಅವ್ರನ್ನ ಬಚ್ಚಿಡೋದ್ರಿಂದ ಅವನಿಗಾಗೋ ಉಪಯೋಗ ಏನೂ ಇಲ್ಲ. ನನಗೆ ಆ ಡೌಟ್ ಇಲ್ಲ ACP ಅವರೇ. ಆ ಮನೇಲಿ ಅಭಿ, ದಿವ್ಯಾ, ಅವ್ರ ಅಮ್ಮ ಜಾನಕಿ ಅವರಿದ್ದಾರೆ. ಜಾನಕಿ ದೇವಿ ಅವ್ರನ್ನ ಒಂದ್ಸರಿನೂ ಕೂಡ ನೋಡಿಲ್ಲ. ನೈಟ್ ಫಂಕ್ಷನಲ್ಲಿ ಕೂಡ ನೋಡೋಕ್ಕಾಗಲಿಲ್ಲ. ಇವಾಗ ಹೋಗಿ ನೋಡಬೇಕು ಅನಿಸ್ತಿದೆ. ನಾನು ಕೂಡ ನೋಡಿಲ್ಲ. ನಡೀರಿ ಹೋಗೋಣ, ಎಲ್ಲರೂ ಕೂಡ ನೋಡ್ದಂಗಾಗುತ್ತೆ. ಸ್ವಾಮಿ, ರೆಡಿ ಸರ್.